एक्चुअली ये त्योहार सिर्फ मुसलमान हिंदू का नहीं है, ये त्योहार सब सब हिंदुस्तानियों का है। इसलिए हम सब मिलके इसलिए त्योहार सौम्या मैडम जो राष्ट्रीय अध्यक्ष है कांग्रेस पार्टी से, महिला अध्यक्ष है, जिनकी निगरानी में ऑर्गेनाइज किया गया है। इसलिए हम लोग सब इकट्ठे हुए लेडीज से और एंजॉय करने के लिए ये हमारे हिंदुस्तान का फेस्टिवल है। हम सब लोग मिलकर अपने फुल जोश से इसको मनाएंगे। ಇದು ನಮ್ಗೆ ಒಂದು ಹಬ್ಬದ ದಿವಸ ಆಯ್ತು, ಯಾಕಂದ್ರೆ ನಮ್ ಸೌಮ್ಯ ಮೇಡಮ್ ಸ್ಟೇಟ್ ಪ್ರೆಸಿಡೆಂಟ್ ಮಹಿಳಾ ಅಧ್ಯಕ್ಷರು ಅವ್ರ ನೇತೃತ್ವದಿಂದ ನಾವೆಲ್ಲ ಇಲ್ಲಿ ಸೇರಿ ಒಂದು ಗೆಟ್ ಟುಗೆದರ್ ಆಯ್ತು. ಮತ್ತೆ ನೆನ್ನೆ ವುಮೆನ್ಸ್ ಫಂಕ್ಷನ್ ಮಾಡಿದ್ರು, ಇವತ್ತು ಹೋಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಗೆಟ್ ಟುಗೆದರ್ ತರ ಐತೆ. ಮತ್ತೆ ಇದೊಂದು ಪಾಸಿಟಿವ್ ಅಂದ್ರೆ ಇದ್ರಲ್ಲಿ ಆರ್ಗಾನಿಕ್ ಕಲರ್ ಕೊಡ್ತಾ ಇದ್ದಾರೆ ಇವರು, ನ್ಯಾಚುರಲ್. ಯಾವಾಗ್ಲೂ ಅವ್ರು ಏನಾದ್ರು ಮಾಡಿದ್ರೆ ಒಂದು ಒಳ್ಳೆತನ ಮಾಡ್ಬೇಕಂತಾರೆ, ಒಂದ್ ಗಿಡ ಇರ್ಲಿ ಒಂದ್ ಏನಾದಿದ್ರೆ ನ್ಯಾಚುರಲ್, ಅವರಿಂದ ಏನಾದ್ರು ಆರ್ಗಾನಿಕ್ ಮಾಡ್ಬೇಕು, ಏನಾದ್ರು ಡಿಫ್ರೆಂಟ್ ಇರ್ಬೇಕು ಅವ್ರ ಥಿಂಕಿಂಗ್. ಅದೇ ತರ ಇವತ್ತು ಎಲ್ಲಾರ್ಗು ಆರ್ಗನೈಸ್ ಮಾಡಿ ಒಂದ್ ನ್ಯಾಚುರಲ್ ಕಲರ್ ಕೊಟ್ಟು ಎಲ್ಲಾರ್ಗು ಒಂದ್ ಗೆಟ್ ಟುಗೆದರ್. ಮತ್ತೆ ಎಲ್ಲಾರು ಮುಸ್ಲಿಮ್ಸ್ ಹಿಂದೂ ಕಮ್ಯುನಿಸಂ ಇಲ್ಲ ಇಲ್ಲಿ, ಎಲ್ಲಾರ್ಗು ನೋಡ್ಬಿಟ್ಟು ಇಫ್ತಾರಿ ಪಾರ್ಟಿನೂ ಇಟ್ಟಿದ್ದಾರೆ, ಮತ್ತೆ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ ಹೋಳಿ. ಇದೆಲ್ಲ ನಮ್ಗೆ ಹಬ್ಬದ ದಿವಸ ಆಯ್ತು. ಹ್ಯಾಪಿ ವುಮೆನ್ಸ್ ಡೇ. ನಮ್ ಸೌಮ್ಯ ಮೇಡಮ್ ಬಂದಾಗಿಂದ ನಮ್ಗೆ ಒಂಥರ ಇನ್ಸ್ಪಿರೇಷನ್ ಮೇಡಮ್. ಯಾವ್ದೇ ಒಂದ್ ಕಾರ್ಯಕ್ರಮ ಆಗ್ಲಿ ಜಾಲಿಯಾಗಿ ಜೋಶಾಗಿ ಎಲ್ಲರಿಗೂ ಖುಷಿಯಾಗಿ ಪ್ರೋಗ್ರಾಮ್ ಮಾಡ್ತಾರೆ. ಮೊನ್ನೆ ಎಲ್ಲ ನಮ್ಮ ವುಮೆನ್ಸ್ ಡೇ ಮಾಡಿದ್ರು, ಇವತ್ತು ಹೋಲಿ ಹಬ್ಬದ ತರ ಮಾಡ್ತಾ ಇದಾರೆ. ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ನಮ್ಗೆ ತುಂಬಾ ಸ್ಪೋರ್ಟಿವ್ ಲೇಡಿ. ಇನ್ನೊಂದು ಅವ್ರನ್ನ ನೋಡಿ ನಾವು ಇನ್ಸ್ಪಿರೇಷನ್ ಆಗಿದ್ವಿ. ತುಂಬಾ ಒಂದು ಆಕ್ಟಿವ್ ಲೇಡಿ. ನಮ್ಮ ಒಂದು ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ನಾನು ಹೆಮ್ಮೆ ಪಡ್ತೀನಿ. ಆ ಅಮ್ಮ ಅವರು ತುಂಬಾ ಚೆನ್ನಾಗಿ ನಮ್ಗೆ ಎಲ್ಲ ಆರ್ಗನೈಸ್ ಮಾಡ್ತಾರೆ, ಒಂದೊಂದು ವಿಷಯನೂ ತಿಳಿಸ್ತಾರೆ. ಆ ತರ ನಮ್ಗೆ ವ್ಯಕ್ತಿ ಬೇಕು. ನಮ್ಮ ಸೌಮ್ಯ ಮೇಡಮ್ ಇದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಧನ್ಯವಾದ. Today it's a pleasure to be the part of this wonderful program which has been organized by our state Mahila President Soumya Reddy Madam. She is actually an example for kindness, humbleness and also peace of global peace and harmony. And so we are celebrating this Women's Day, Women's Celebration, and she has arranged such wonderful program along with the iftar party for Muslims and also those who are fasting, and along with that colorful holy program, just to show an global harmony and peace, that we all are one. Because in this India is a country of many religions, but we all are one, and humanity is above all. Thank you one and all. Happy Women's Day! Happy Holi! ಸೌಮ್ಯ ಮೇಡಮ್ಗೆ ತುಂಬಾ ಧನ್ಯವಾದಗಳು. ನಾವು ಅಂತ ಮೇಡಮ್ ನೋಡ್ಲಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ದಲ್ಲಿ ಮಹಾರಾಣಿ ಅಂದ್ರೂ ಪರವಾಗಿಲ್ಲ, ಅಷ್ಟು ಒಳ್ಳೆತನದಿಂದ ನಾನು ಇವತ್ತು ಅವ್ರ ಫಸ್ಟ್ ಟೈಮ್ ಹತ್ತಿರದಿಂದ ನೋಡಿದ್ದು. ಐ ಆಮ್ ಸೋ ಹ್ಯಾಪಿ. ನಾನು ಎಷ್ಟು ವರ್ಷದಿಂದ ಅವ್ರ ಜೊತೆಗೆ ಇದೀನಿ ಅನ್ನೋ ತರ ನನ್ನ ಜೊತೆಗೆ ನಡ್ಕೊಂಡ್ರು. ಐ ಆಮ್ ಸೋ ಹ್ಯಾಪಿ. ಇಂಥವ್ರು ಇರ್ಬೇಕು, ಮುಂದೆ ಬರ್ಬೇಕು, ಬರ್ತಾ ಇರ್ಬೇಕು. ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಇದು ಜಯನಗರದಲ್ಲಿ ಮೊದಲಿಗೆ ನಮ್ಮ ಸೌಮ್ಯ ಮೇಡಮ್ ಅವರು ಎಕ್ಸ್ MLA ಅವರು ಈ ಒಂದು ಇವೆಂಟ್ ನ ಏನು ಆರ್ಗನೈಸ್ ಮಾಡಿದ್ದಾರೆ, ಇದು ರಾಜಕೀಯ ಏತರವಾಗಿ ಇವತ್ತಿನ ದಿವಸ ಇಲ್ಲಿ ರೆಸಿಡೆಂಟ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, NGOs ಇರ್ಬೋದು, ಎಲ್ಲರನ್ನ ಒಟ್ಟುಗೂಡಿಸಿ ಅವರು ಒಬ್ಬ ಮಹಿಳಾ ನಾಯಕಿಯಾಗಿರುವುದರಿಂದ ಎಲ್ಲ ಮಹಿಳೆಯರಿಗೂ ಒಂದು ದಿನ ಹಬ್ಬ ಅಂದ್ರೆ ಈ ಏನು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಇದು ಕಾಮನ ಹಬ್ಬ ಅಂತ ಮಾಡ್ತಾರೆ. ಇಲ್ಲಿ ಹೋಲಿ ಬಣ್ಣಗಳೊಂದಿಗೆ ನಾವು ಬಣ್ಣವಾಗಿ ಹೆಣ್ಣು ಮಕ್ಕಳು ಚಿತ್ತಾರವಾಗಿ ಕಾಣ್ಲಿ ಅನ್ನೋ ಒಂದು ರೀತಿಯಲ್ಲಿ ಹಬ್ಬವನ್ನ ಎಲ್ರು ಸಹ ಸ್ವಲ್ಪ ಒಂದಿನ ರಾಜಕೀಯ ಚಟುವಟಿಕೆಗಳಿಗೆ ಹೆಚ್ಚಾಗಿ ನಿರತವಾಗಿರ್ತೀವಿ. ರಾಜಕೀಯ ಬಿಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟು ನಾವೆಲ್ಲ ಬೆರೆತು ಎಲ್ಲರೂ ಖುಷಿಯಾಗಿ ಆಚರಿಸೋಣ ಅಂತ ಒಂದು ದೊಡ್ಡ ಈವೆಂಟ್ ನ ಇವತ್ತು ಸೌಮ್ಯ ರೆಡ್ಡಿ ಅವರು ಆರ್ಗನೈಸ್ ಮಾಡಿದ್ದಾರೆ. ಅವರು ಮೊದ್ಲಿಂದಾನು ಸಹ NGOಗಳು ಅಥವಾ ಮಹಿಳಾ ಇದ್ರ ಒಟ್ಟಿಗೆ ಕೆಲಸ ಮಾಡಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಬಹಳ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನೀವು ನೋಡ್ಬೋದು, ನಮ್ಮ ಕಾಲೇಜ್ ಹುಡುಗಿರು ಇರ್ಬೋದು, ಬೇರೆ ಮಹಿಳಾ ಸಂಘಗಳಿರ್ಬೋದು, ಲಯನ್ಸ್ ಕ್ಲಬ್ ಇಂದ ಇರ್ಬೋದು, ಈ ತರ ಎಲ್ಲರನ್ನು ಸಹ ಒಟ್ಟುಗೂಡಿಸಿ ಇಲ್ಲಿ ಒಂದು ವೇದಿಕೆಯನ್ನ ಕೊಟ್ಟಿದ್ದಾರೆ. ಎಲ್ರು ಹ್ಯಾಪಿ ಹೋಳಿ ಶುಭಾಶಯಗಳು. ಎಸ್ಪೆಷಲಿ ಫಾರ್ ಮೇಡಮ್, ಫಸ್ಟ್ ಟೈಮ್ ಈ ತರ ನಮ್ಗೆ ಲೇಡೀಸ್ಗೆ ಅಂತ ಒಂದು ಅರೇಂಜ್ ಮಾಡಿದ್ದಾರೆ. ಸೊ ವಿ ಆರ್ ರಿಯಲಿ ಹ್ಯಾಪಿ. ಸೊ ತಂದೆ ಹಾಗೆ ಮಗಳು ಅಂತ ಹೇಳಿದ್ರೆ ತಪ್ಪೇ ಇಲ್ಲ. ಸೊ ಅವ್ರು ಎಷ್ಟು ಸಿಂಪಲ್ ಆಗಿದ್ದಾರೆ, ಇವರು ಅದೇ ತರ ಇದ್ದಾರೆ. ಸೊ
Thank you, madam. And playing with us with the colors, and we are so happy for that. ಅದೇ ಸೌಮ್ಯ ರೆಡ್ಡಿ ಮೇಡಮ್ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಮಹಿಳೆಯರ ಪರವಾಗಿ ಸುಮಾರು ಕಾರ್ಯಕ್ರಮಗಳನ್ನ ಮಹಿಳಾ ದಿನಾಚರಣೆ ಆಗಿರ್ತಕ್ಕಂಥ ಮಾರ್ಚ್ ತಿಂಗಳಲ್ಲಿ ಏರ್ಪಡಿಸ್ಕೊಂಡಿದ್ದಾರೆ. ಈಗಾಗಲೇ ಸುಮಾರು ಕಾರ್ಯಕ್ರಮಗಳನ್ನ ಅವ್ರು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಜಯನಗರದ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಅಲ್ಲಿ ಹೋಲಿ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ. ಮಹಿಳೆಯರು ಎಲ್ಲೋ ಒಂದು ಕಡೆ ಮನೆಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ಅವಳು ಬರೀ ಬೇರೆಯವರಿಗೋಸ್ಕರನೇ ದುಡಿಯೋಕೆ ಸೀಮಿತ ಅಲ್ಲ, ಅಂದ್ರೆ ಲೈಕ್ ಗಂಡನಿಗೋಸ್ಕರನೋ ಮಗನಿಗೋಸ್ಕರನೋ ಮಕ್ಕಳಿಗೋಸ್ಕರನೋ ಯಾರೋ ಬೇರೆಯವರಿಗೋಸ್ಕರನೇ ತನ್ನ ಇಡೀ ಜೀವನ ಕಳೆದಿರ್ತಾಳೆ. ಬಟ್ ಅವಳು ಎಲ್ಲೋ ಒಂದ್ ಕಡೆ ಅವಳನ್ನ ಅವಳು ಸಂಭ್ರಮಿಸ್ಕೊಳ್ಳಲ್ಲ, ಅವಳು ಗೆಲುವನ್ನ ಅವಳು ಆಚರಿಸ್ಕೊಳ್ಳಲ್ಲ. ಬಟ್ ಇದು ಬರೀ ಯಾವ್ದೋ ಒಂದು ದಿನಕ್ಕೆ ಸೀಮಿತವಾಗಬಾರ್ದು, ಅದು ವರ್ಷವಿಡೀ ಇರಬೇಕು ಅನ್ನೋ ಕಾನ್ಸೆಪ್ಟ್ ನ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಯಾವಾಗ್ಲೂ ವಿಶೇಷವಾಗಿ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಅವ್ರು ಬರೀ ಹೆಣ್ಮಕ್ಳು ಸಂಘಟನೆಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದನ್ನ ಸುಮಾರು ಜಾಗಗಳಲ್ಲಿ ನಿರೂಪಿಸ್ತಾ ಬಂದಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ವಿಶೇಷವಾಗಿ ಎಲ್ಲರೂ ಕಾಳಜಿ ವಹಿಸ್ತಾರೆ. ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಳ್ಳಿ ಅಂತ ಪ್ರತಿನಿತ್ಯ ಹೇಳ್ತಾ ಇರ್ತಾರೆ. ನಮ್ಗೆ ಯಾವಾಗ್ಲೂ ಬುದ್ಧಿ ಹೇಳ್ತಿರ್ತಾರೆ. ಆದ್ರೂ ಒಟ್ಟೊಟ್ಟಿಗೆ ಅವ್ರು ಈಗ ನೋಡಿ, ಈಗ ಎಲ್ಲ ಹೆಣ್ಣು ಮಕ್ಕಳು ಇಲ್ಲಿ ಬಂದಿದ್ದಾರೆ, ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಹೋಲಿ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಸುಮಾರು ಕಾರ್ಯಕ್ರಮಗಳ ಇಟ್ಟಿದ್ದಾರೆ, ಲೈಕ್ ಡಿಜೆ ಇಟ್ಟಿದ್ದಾರೆ, ಫುಡ್ ನೀವು ನೋಡ್ಬೋದು, ಅಲ್ಲೆಲ್ಲಾನು ಸ್ಟಾಲ್ಸ್ ಹಾಕಿದ್ದಾರೆ. ಮತ್ತೆ ಇಲ್ಲಿ ನ್ಯಾಚುರಲ್ಸ್ ಕಲರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲರೂ ತುಂಬಾ ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಬಹಳ ಪ್ರೀತಿಯಿಂದ ಇದನ್ನ ಸ್ವಾಗತಿಸಿ ಎಷ್ಟು ಚೆನ್ನಾಗಿ ಬಂದು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಇದು ವಿಶೇಷವಾಗಿ ಹೆಣ್ಣು ಮಕ್ಕಳು ಪರವಾಗಿ ಬಂದಿರತಕ್ಕಂತ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಏನ್ ತಪ್ಪಾಗಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾನು ಸೌಮ್ಯ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಇದು ಮಹಿಳೆಯರಿಗೋಸ್ಕರ ಮೊದಲ ಬಾರಿಗೆ ಮಾಡಿರುವಂತದ್ದು. ನಮ್ಮ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್. ರೆಡ್ಡಿ ಮೇಡಮ್ ಅವರಿಗೆ ಎಲ್ಲ ಮಹಿಳೆಯರ ಪರವಾಗಿ ಅಭಿನಂದನೆಗಳು. ಯಾಕೆ ಅಂದ್ರೆ ಅವರು ಸತತವಾಗಿ ಮಹಿಳಾ ದಿನಾಚರಣೆಯನ್ನ ಒಂದು ತಿಂಗಳಲ್ಲ, ಇಡೀ ಒಂದು ವರ್ಷ ಪೂರ್ತಿ ಅವರು ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ದಿನ ನಿನ್ನೆ ಮಹಿಳಾ ದಿನಾಚರಣೆ ಹಬ್ಬ ಸಡಗರದಿಂದ ನಡೀತು. ಇವತ್ತು ದಿನ ಇಲ್ಲಿ ಹೋಳಿ ಹಬ್ಬವನ್ನ, ಬಣ್ಣಗಳ ಹಬ್ಬ, ಈ ಒಂದು ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರಿ ಹೆಣ್ಮಕ್ಳು ತುಂಬಾ ಖುಷಿಯಿಂದ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ.